ಶೆಲ್ಫ್ ಸ್ಟ್ಯಾಂಡ್ ಕ್ಲೀನ್ ಮಾಡುವಾಗ ಈ ಥರ ಪೇಪರ್ ಹಾಕೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ನಾನಿವತ್ತು ಯಾರಿಗೂ ಗೊತ್ತಿಲ್ಲದಿರೋ ಒಂದು ವಿಷಯ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಈರುಳ್ಳಿನ ನಾವು ಬಿಸಿಲಿಗೆ ಎಷ್ಟೇ ಒಣಗಿಸಿ ಬಾಸ್ಕೆಟಲ್ಲಿ ಹಾಕಿದ್ರು ಕೂಡ ಕೆಲವೊಂದ್ಸರಿ ಅದರಲ್ಲಿ ಹಸಿ ಅಂಶ ಉಳ್ಕೊಂಡು ಮೊಳಕೆ ಬರೋದು ಮತ್ತು ಕೊಳ್ತೋಗೋದು ಆ ಥರ ಆಗ್ತಾ ಇರುತ್ತೆ. ಆ ಥರ ಕೊಳಿಬಾರ್ದು ಅಂದರೆ ಪೇಪರ್ನ ತೊಗೊಂಡು ಈ ಥರ ಉಂಡೆಗಳು ಮಾಡಿ ಒಂದು 3-4 ಬಾಸ್ಕೆಟಲ್ಲಿ ಹಾಕಿಡೋದ್ರಿಂದ ಅದು ಯಾವುದೇ ಥರ ಕೊಳ್ತೋಗಲ್ಲ. ಹಾಗೆ ಫಿಲ್ಟ್ರದ್ದು ಟ್ಯಾಂಕ್ ತೊಳೆದು 15 ದಿನ ಮೇಲಾಗಿತ್ತು. ಇನ್ನು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಯಾವಾಗಲೂ ಜಿಫಿ ಯೂಸ್ ಮಾಡ್ತೀನಲ್ಲ, ಜಿಫಿನೆಲ್ಲ ಹಾಕಿ ವಾಶ್ ಮಾಡಿದ್ದಾದಮೇಲೆ ಅದರಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಹಂಗೆ ನೀರು ಸ್ಟೋರ್ ಮಾಡಬಾರ್ದು. ಅದಕ್ಕೆ ನಿಂಬೆಹಣ್ಣು ಮತ್ತು ಉಪ್ಪು ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವೇನಿದ್ರು ಸರ್ಫೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿದ್ಮೇಲೆ ನೀರು ಬಿಟ್ಟಮೇಲೆ ಆ ಫ್ಲೇವರ್ ಎಲ್ಲ ಹಂಗೆ ಇರುತ್ತೆ ನೀರಿದ್ದು. ಆ ಥರ ಇರಬಾರ್ದು. ನೀರು ಜಾಸ್ತಿ ದಿನ ಸೇಫಾಗಿರಬೇಕು ಮತ್ತು ಸ್ಮೆಲ್ ಬರಬಾರ್ದು, ಪಾಚಿಗಟ್ಟಬಾರ್ದು ಅಂದರೆ ಈ ಥರ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ತೊಳಿರಿ. ಇದು 100% ವರ್ಕ್ ಆಗುತ್ತೆ. 15 ಡೇಸ್ ಇಲ್ಲಾಂದರೆ 1 ತಿಂಗಳು ಬಿಟ್ಟು ಕ್ಲೀನ್ ಮಾಡಿದ್ರು ಕೂಡ ಒಳಗಡೆ ಟ್ಯಾಂಕು ಯಾವುದೇ ರೀತಿ ಗಲೀಜಾಗಿರಲ್ಲ. ಮತ್ತು ನಾನು ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡೋ ಅಷ್ಟರಲ್ಲಿ ಬಿಸಿಲು ಬಂದುಬಿಟ್ಟಿತ್ತು. ಇನ್ನು ಬಿಸಿಲಿಗೆ ಮೋಟ್ರ್ ಆನ್ ಮಾಡಿಬಿಟ್ರೆ ಫಿಲ್ಟ್ರದ್ದು ಮಿಷನ್ ಇರುತ್ತಲ್ಲ ಅದು ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಈವ್ನಿಂಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಲ್ಲಿಗೆ ಬಿಟ್ಟು ಇನ್ನು ಪಾತ್ರೆ ತೊಳೆದಿದ್ದಾದ್ಮೇಲೆ ನಾನು ಈ ಥರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಟಬ್ಬಲ್ಲಿ ಹಾಕಿಟ್ಟಿರ್ತೀನಿ. ಇದನ್ನು ವೀಕ್ಲಿ 2-3 ಸಾರಿ ವಾಶ್ ಮಾಡ್ಕೊತೀನಿ. ಅದನ್ನು ಕೂಡ ಸ್ವಲ್ಪ ವಾಶ್ ಎಲ್ಲ ಮಾಡಿ ಇನ್ನು ಒಣಗಲಿ ಅಂತೇಳಿ ಬಿಸಿಲಿಗೆ ಇಟ್ಟು ಬಂದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ರೀಲ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.